ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. 3 ಡೇಸ್ ಸ್ಯಾಟರ್ಡೇ ಆ್ಯಂಡ್ ಮಂಡೇ ರಜೆ ಹಾಕೋಬಿಟ್ಟು ಸ್ಯಾಟರ್ಡೇ ಸಂಡೇ ಮಂಡೇ 3 ಡೇಸ್ ಮನೇಲಿ ಇದ್ಬಿಟ್ಟು ಡ್ಯೂಟಿಗೆ ಹೋಗಬೇಕು ಅಂದರೆ ಇವತ್ತು ಒಂಥರ ಆಗ್ತಿದೆ. ಆ್ಯಕ್ಚುಲಿ ಪಬ್ಲಿಕ್ಲೆಲ್ಲ ವೀಡಿಯೋ ಮಾಡಬೇಕು ಅಂದರೆ ಫುಲ್ ನರ್ವಸ್ ಫೀಲ್ ಆಗ್ತಿದೆ. ಆದರೂ ಮಾಡ್ತಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ. ಆಫೀಸ್ ಒಳಗಡೆ ಎಂಟರ್ ಆಗಿದ್ದೇನೆ. ಬಟ್ ಎಂಟ್ರಿ ಆಗಿಬಿಟ್ಟು ಹೇಗೆ ಅನ್ನಿಸ್ತಿದೆ ಅಂದರೆ, ಕೆಲಸ ಮಾಡಬೇಕು, ಮನೇಲೇ ಇದ್ಬಿಟ್ರೆ ಚೆನ್ನಾಗಿರುತ್ತಲ್ವ, ಆ ಥರ ಫೀಲ್ ಆಗ್ತಿದೆ. ಬಟ್ ಏನು ಮಾಡೋದ, EMIಗಳು ಇರೋದ್ರಿಂದ ಈಗ ಲಂಚ್ಗೆ ಹೋಗಿದ್ದಾರೆ. ಇವಾಗ ನಾನು ಆ್ಯಂಡ್ ನಮ್ಮ ಸ್ಟಾಫ್ ಇಬ್ಬರಿದ್ದೀವಿ. ನಿಮಗೆ ನಮ್ಮ ಸ್ಟಾಫ್ ಗಂಗಾ ಮೇಡಮ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಮೇಡಮ್ ಆಜಾ, ಮೇಡಮ್ ಸೇ ಹಾಯ್. ಇವರೇ ಆ್ಯಕ್ಚುಲಿ ಮೇಡಮ್ನ ಕರೆದು ಕೂರಿಸ್ಕೊಂಡಿದ್ದೀನಿ. ಮೇಡಮ್ ನಿಮಗೆ ಮೇಡಮ್ ಹೇಗಿದೆ ವರ್ಕ್ಸು? 10 hours ಡ್ಯೂಟಿ ಚೆನ್ನಾಗಿದೆಯಾ? 8 to 6 ಡ್ಯೂಟಿ ಗಾಯ್ಸ್. ಸುಮ್ಮನೆ ಜೀವನ ಪೂರ್ತಿ ಬರೀ ಆಫೀಸ್ಲೇ ಇರ್ತೀವಿ. 8ಗೆ ಬಂದರೆ 6 o'clock ತನಕ ಎಕ್ಸಿಟ್ ಆಗಲ್ಲ. ಬೆಳಕು ನೋಡೋದೇ ಕಷ್ಟ. ನಾವು ಸಂಡೇ ಮಾತ್ರ ನಾವು ನೋಡೋದು. ಹಿಂಸೆ ಅನಿಸುತ್ತಾ? 8 to 6 ಅನಿಸುತ್ತಾ? ಮಾಡ್ತಿದೀಯಲ್ಲ, ಇವತ್ತಿನಿಂದ ಮಾಡ್ತೀನಿ ಅನ್ಕೊಂಬಂದು ಇವಾಗ ಓಪನ್ ಮಾಡಿದ್ಯಾ. ಆದಿದ್ದಾಗ್ಲೇ ತಂಗ ಮಾಡು. ಟಿಕ್ಟಾಕಿಂದ ಓಪನ್ ಮಾಡ್ತೀನಿ ಅಂತ ಇವಾಗ ಮಾಡಿದ್ಯಾ. ಗೈಸ್, ನಮ್ಮ ಮನೆಗಳಲ್ಲಿ ಯಾರು ಅಷ್ಟಾಗಿ ಸಪೋರ್ಟ್ ಮಾಡಲ್ಲ. ಸೋಷಿಯಲ್ ಮೀಡಿಯಾ ಅಂದ್ರೇ ಭಯ ಪಡ್ತಾರೆ ಎಲ್ಲರೂ. ಅಂದರೆ ನಮಗೆ ಸ್ವಲ್ಪ ಎಜುಕೇಟೆಡ್ ಆಗಿ ಗೊತ್ತಿರೋರಾದರೆ ಏನು ಅನ್ಸಲ್ಲ. ಬಿಕಾಸ್ ನಮ್ಮ ಪೇರೆಂಟ್ಸ್ಗಳು ಎಲ್ಲರೂ ಸೋಷಿಯಲ್ ಮೀಡಿಯಾ ಅಂದ್ರೇ ಭಯ ಪಡೋದ್ರಿಂದ ಅವ್ರೇನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ, ಅವ್ರು ನೋಡಿದ್ರೆ ಏನಾಗುತ್ತೆ, ಬರೀ ಈ ಭಯದಲ್ಲಿನೇ ಓಪನ್ ಮಾಡಿರಲಿಲ್ಲ. ಬಟ್ ಫೈನಲಿ ಮಾಡಿದ್ದೀನಿ. ಬಟ್ ಓಪನ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಇದು ಓಪನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಕನ್ಸಿಸ್ಟೆನ್ಸಿ ಇದೆಯಲ್ಲ. ಏನು ಕಂಟೆಂಟ್ ಅನ್ನೋದೇ ಒಂದು ತಲೆನೋವು. ವ್ಯೂಸ್ ಹೋಗಲ್ಲ ಅಂತ ಇನ್ನೊಂದು ತಲೆನೋವು. ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಇವತ್ತೆಲ್ಲ ನಾಳೆ ವ್ಯೂಸ್ ಹೋಗುತ್ತೆ ಅಂತ ಅನ್ಕೋಬೋದು. ಬಟ್ ನಾನು ಸ್ವಲ್ಪ 8 to 6 ಇಲ್ಲೇ ಸಾಯೋದ್ರಿಂದ 8 to 6 ಇಲ್ಲೇ ಇರೋದ್ರಿಂದ ಇನ್ನು ನೈಟ್ ಹೋಗಬೇಕು. ನೈಟು ಹೋಗೋ ತನಕ ಅಲ್ಲೇ 7 o'clock ಆಗಿರುತ್ತೆ. ಇನ್ನೇನು ಮಾಡಲಿ, ನಾನು ತಾನೇ ವ್ಲಾಗು. ಅದಕ್ಕೆ ಸ್ವಲ್ಪ ಆಫೀಸ್ಲೇ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡಿದ್ದೀನಿ. ಇದು ನಮ್ಮ ಆಫೀಸ್ ನೋಡಿ ಹೇಗಿದೆ. ಆ್ಯಕ್ಚುಲಿ ಇವಾಗ ನಾನು ಆಫೀಸಲ್ಲಿದ್ದೀನಿ. ಬಟ್ ನಾನು 2 days ರಜೆಲಿದ್ದರಿಂದ ನಮ್ಮ ರೂಮ್ನವ್ರಿಗೆ ಬಿಟ್ಬಿಡ್ತೀನಿ ಅಂತ ಯಾವಾಗಲೂ ಹೇಳ್ತಿರ್ತೀನಿ ಕೆಲಸನ. ಸೊ ದಟ್ ಇವಾಗ ಅದನ್ನೇ ತೊಗೊಂಡು ಒಂದು ಪ್ರ್ಯಾಂಕ್ ಮಾಡೋಣ ನನ್ನ ಸಿಸ್ಟರ್ಗೆ. ಬನ್ನಿ ಕಾಲ್ ಮಾಡೋಣ. ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है, कृपया कुछ समय पश्चात प्रयास करें. ಬಿಸಿ ಬರ್ತಿದೆ ಗಾಯ್ಸ್, ಮತ್ತೆ ಟ್ರೈ ಮಾಡೋಣ. ಒಂದು ಲೈಕ್ ಕೊಡೋದೇ ತಡ ಫೋನ್ ಮಾಡ್ತಿದ್ದೀಯ. ಹಲೋ, ಒಂದು ಲೈಕ್ ಕೊಡೋದೇ ತಡ ಫೋನ್ ಮಾಡ್ತಿದ್ದೀಯಲ್ಲ. ಇಲ್ಲೇ ಸೋನು ಮನೇಲಿದ್ದೆ. ಡ್ಯೂಟಿಗೆ ಹೋಗ್ಲಿಲ್ವಾ? ಡ್ಯೂಟಿಗೆ ಹೋಗ್ಬಿಟ್ಟು ಜಗಳ ಆಡ್ಕೊ ಬಂದೆ. ಮತ್ತೆ ಸುಳ್ಳು ನಿಜ ಬಂದಿದ್ದೆ. ಡ್ಯೂಟಿಗೆ ಬಂದ ಇವರು ರಿಯಾಕ್ಷನ್ಸೇ ಬೇರೆ ಥರ ಇತ್ತು. ಅದಕ್ಕೆ ಬಂದ್ಬಿಟ್ಟು ಸೇಮ್ ಅದೇ ಥರ, ಅದು ಪೇಪರ್ ಮಾಡಿಲ್ಲ, ಇದು ಪೇಪರ್ ಮಾಡಿಲ್ಲ, CA ಪೇಪರ್ ಮಾಡಿಲ್ಲ ಅಂತ ಇದ್ರು. ಅದಕ್ಕೆ ನಾನು ಹೇಳ್ತಿದ್ದೀನಿ ಸರ್ಗೆ, ಇವ್ರು ಕೇಳ್ತಾನೆ ಇರಲಿಲ್ಲ. ಸರ್ ಮಾಡಬೇಕು ಸರ್, ಈ ಮಂತಲ್ಲಿ ಮುಗಿಸ್ಕೊಡ್ತೀನಿ, ಜುಲೈ ಮಂತಲ್ಲಿ ಮುಗಿಸ್ಕೊಡ್ತೀನಿ ಅಂತಂದೆ. ಅವರು ಮೇಡಮ್ ಆಲ್ರೆಡಿ 28 ಆಗೈತೆ, 31st ನಾವು ಕೊಡಬೇಕು, ಇನ್ನು 3 days ಕೊಡಿ ಅಂತಿದ್ದಾರೆ. ನಾನು ಹೇಗೆ ಕೊಡೋಕ್ಕಾಗುತ್ತೆ 31st ವರೆಗೆ? ಅದಕ್ಕೆ ಸರ್ ಆಗಲ್ಲ ಸರ್, ಆಲ್ರೆಡಿ ನಾನು 2 days ರಜೆಯಲ್ಲಿದ್ದೀನಿ,
ಆಗಸ್ಟ್ 5 ಒಳಗಡೆ ಎಲ್ಲ ಕೊಡ್ತೀನಿ ಬಿಡಿ ಸರ್ ಅಂತ ನೆನ್ನೆ. ಇನ್ನೇವಾಗ ಮೇಡಮ್ ಮಾಡೋದು ನೀವು, ಇನ್ನೇವಾಗ ಮೇಡಮ್ ಮಾಡೋದು ನೀವು ಅಂತಂದರು. ಈಗ ನಾನು ರಿಟರ್ನ್ ಬಂದಿದ್ದೀನಿ ತಾನೇ ಮಾಡ್ಕೊಡ್ತೀನಿ ಅಂತ, ಮತ್ತು ಆಗಸ್ಟ್ 5 ಕೊಡಲ್ವ, 31st ಕೊಡಿ ಅಂತಾರೆ. ಕರೆಂಟ್ ವರ್ಕ್ ಮಾಡೋದಲ್ಲದೆ CA ಪೇಪರು ಮಾಡಬೇಕಂತೆ. ಅದಕ್ಕೆ ಸರ್ ಹಂಗೆ ಆಗಲ್ಲ ಸರ್ ಅಂತ ಅಂದ್ವಿ. ಅವರು ವಾಯ್ಸ್ ರೈಸ್ ಮಾಡಿದ್ರು, ನಾನು ಮಾಡಿದೆ. ಅದಕ್ಕೆ ಬಿಡಿ ಸರ್ ಹಿಂಗಾದ್ಮೇಲೆ ನಂಗೆ ಮಾಡಿಸ್ಕೊಳ್ಳಿ ಗಂಗಾ ಮೇಡಮ್ ಹತ್ರನೇ ಅಂತ ಅಂದ್ಬಿಟ್ಟು ರಿಸೈನಿಂಗ್ ಲೆಟ್ರು ಬರ್ಕೊಟ್ಟೆ ಇವತ್ತು ChatGPT ನೋಡಿಕೊಂಡು. ಬರ್ದು ಕೊಟ್ಬಿಟ್ಟು ಇನ್ನೇನು ಮಾಡಲಿ, ರೂಮಲ್ಲಿ ಯಾರೂ ಇರಲಿಲ್ವಲ್ಲ. ಅವಳು ಫಸ್ಟ್ ಹೋಗಿದ್ಲಿ, ಇವಳು ಜನರಲ್ ಹೋಗಿದ್ಲಿ, ಯಾರೂ ಇರಲಿಲ್ಲ. ಇಲ್ಲೇ ಸೋನು ಮನೆಗೆ ಬಂದೆ. ಇವಳು ಇರು ಅನಿಯಣ ಬರುತ್ತೆ, ಹೋಗುವೆ ಅಂತಿದ್ದಾಳೆ. ಅದಕ್ಕೆ ಇಲ್ಲೇ ಇದ್ದೀವಿ. ನಿಜ ಕಣೆ. ಒಂಥರ ಮೆಂಟ್ಲು ರಂಜು, ನಿಂಗೆ ಮೆಂಟಲ್ಲ. ಈಗ ನಾನು ಬಂದಿದ್ದೀನಿ ತಾನೆ, ನಾನು ಮಾಡ್ಕೊಡ್ತೀನಿ ಅಂದಿದ್ದಾನೆ. ಈಗ ನಾನು ಆಲ್ರೆಡಿ 2 ಡೇಸ್ ರಜೆ ಆಯಿತು. 2 ಡೇಸ್ ರಜೆ ಆದಮೇಲೆ 2 ಡೇಸಿಂದ ಎಷ್ಟು ಮತ್ತೆ ವರ್ಕ್ಸ್ ಪೆಂಡಿಂಗ್ ಇತ್ತು, ಅಕೌಂಟ್ ಟ್ರಾನ್ಸಾಕ್ಷನ್ ಎಲ್ಲ. ಅವ್ರು ಏನು ಕೇಳಲೇ ಇಲ್ಲ ರಿಸೈನಿಂಗ್ ಪೀರಿಯಡ್ಗೆ. ಎಲ್ಲಿ ಅವರು ಏನು ಕೇಳಲೇ ಇಲ್ವಲ್ಲ. ಇವರು ಕೂಲಾಗಿ ಮಾತಾಡಿದ್ರೆ ಆ್ಯಕ್ಚುಲಿ ನಾನು ರಿಸೈನಿಂಗ್ ಪೀರಿಯಡ್ ಆದರೂ ಮಾಡ್ಕೊಡ್ತೀನಿ ಸರ್ ಅಂತ ಹೇಳ್ಬೋದಿತ್ತು. ಕೂಲಾಗೂ ಮಾತಾಡಲಿಲ್ಲ ಇವರು. ನಾನು ಹೇಗೆ ಹೇಳಿ ರಿಸೈನಿಂಗ್ ಪೀರಿಯಡ್ ಮಾಡ್ಕೊಡ್ತೀನಿ ಅಂತ? ಸುಮ್ಮನೆ ನಾನೇ ಗೋಗರ್ದಂಗೆ ಆಗೋದಿಲ್ವಾ? ರಿಸೈನಿಂಗ್ ಪೀರಿಯಡ್ ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ ಅಂದ್ರೆ ಹೆಂಗ ಅನ್ಸುತ್ತೆ ನನಗೆ. ಆಗ ಮತ್ತೆ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀನಿ ಅಂದವಯ್ಯ. ಅದನ್ನೇನು ಕೇಳಲಿಲ್ಲ ನಾನು. ಇವಾಗ ರ್ಯಾಶ್ ಆಗಿದ್ರಲ್ಲ, ಅದನ್ನೆಲ್ಲ ಕೊಡೋದಿಲ್ಲ ಅಂತಲೇ ಹೇಳೋದು. ಅದಕ್ಕೆ ಬೇಕಾದ್ರೆ ನೆಕ್ಸ್ಟ್ ಹುಡುಕ್ಬೇಕಾದ್ರೆ ಇಸ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ ಅಷ್ಟೇ. ಅವರು ಮಾತಾಡ್ತಾರೆ, ನಾನು ಮಾತಾಡಿದೆ, ಬಂದ್ಬಿಟ್ಟೆ. ಸರಿ ಆಯ್ತು, ಹೋಗಿ ಬಾ, ಬೇರೆ ಕಡೆ ಹುಡುಕಿದ್ರಾಯ್ತು. ಈಗ ಬಿಡೋದೇನೋ ಬರೋದೇನೋ ಬಂದ್ಬಿಟ್ನಾ. ಈ ಮಂತಲ್ಲಿ ಬೇರೆ ಇಷ್ಟು ರಜೆ ಮಾಡ್ಕೊಬಿಟ್ಟಿದ್ದೀನಿ. ನೆಕ್ಸ್ಟ್ ಹುಡ್ಕೋ ತನಕ ಇನ್ನೊಂದು 15 ಡೇಸ್ ಆದರೂ ಬೇಕು. ಏನು ಮಾಡೋದಪ್ಪ ಅಂತ ಅನ್ಸುತ್ತೆ. 15 ಡೇಸ್ ಏನ್ ಬೇಡ, ಬಸ್ ಸಿಗುತ್ತ ಕಡೆ ಏನಿಲ್ಲ, ಎಲ್ಲ ಕಡೆನೂ ಕೊಡುವ. ಈಗ ಏನು ಮಾಡಲಿ ಅಂತ ಅನ್ನಿಸ್ತಾ, ಅದಕ್ಕೆ ಚಿಂತೆನೇ ಹತ್ಕೊಬಿಟ್ಟೈತೆ. ಲೂಸು ಏನಿಲ್ಲ ಕಂಬ, ಹುಡ್ಕುದ್ರ ಆಯ್ತು ಬೈ. ಕೆಲ್ಸ ನೀನು ಬೇರೆ ಕಡೆ ಹೋಗಿಲ್ವಲ್ಲ, ಅದಕ್ಕೆ ನಿನ್ ಕೆಲ್ಸದ ಬಗ್ಗೆ ಗೊತ್ತಿಲ್ಲ ಕಣ್ಬಾ. ಇರು ಹಂಗೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಫುಲ್ಲು ಅಕ್ಕ ನಂಬ್ಕೊಂಡ್ಬಿಟ್ಟಿದ್ದಾಳೆ. ಬಂದಿದ್ಯಾ ರೂಮ್ಗೆ ಬರಲಾ? ಸರಿ. ಊರಿಗೆ ಹೋಗ್ಲಾ ಇಲ್ಲೇ ಇರಲ್ಲ? ಸರಿ ಆಯ್ತು. ಹಂಗಾದ್ರೆ ಬರ್ತೀನಿ ಬಿಡು. ಹಂಗಾದ್ರೆ ರೂಮ್ಗೆ ಬರ್ತೀನಿ. ಸರಿನಾ? ಆಯ್ತು. ನೀ ಏನ್ ತಲೆ ಕೆಡ್ಸ್ಕೊಬೇಡ, ಸಿಗುತ್ತಾ? ಎಷ್ಟು ಎಲ್ಲಾ ಕಡೆನೂ ಕೊಡುವೆ, ಸಿಗುತ್ತೆ, ಏನಿಲ್ಲ ಕಣ. 2 ದಿನ ಫುಲ್ ಅಲ್ದಾಡ್ಬಿಟ್ಟು ಕೊಟ್ಬಿಡು. ಅಕೌಂಟ್ ಸೆಕ್ಷನ್ ಅಲ್ಲೇ ಬೇಕಲ್ಲ? ಅಯ್ಯೋ, ನಾನು ನಮ್ ಕಣ್ತಾರಲ್ಲೇ ಸೇರ್ಕಂತ ಹೇಳ್ತಿಲ್ಲ. ಅಕೌಂಟ್ ಸೆಕ್ಷನ್ಗೆ ಆರಾಮಾಗಿ ಸಿಗುತ್ತೆ ಕಣ್ಬಾ, ನೀ ತಲೆ ಕೆಡ್ಸ್ಕೊಬೇಡ. ಏನ್ ಗೊತ್ತ, ನೀನು ಯಾವತ್ತು ಹುಡ್ಕಕ್ಕೆ ಟ್ರೈ ಮಾಡಿಲ್ಲ, ಅದಕ್ಕೆ ನಿಂಗೆ ಗೊತ್ತಿಲ್ಲ ಕಣ್ಬಾ. ಸರಿ ಸರಿ. ಫುಲ್ ಮಾತಾಡಿದ್ದೀನಿ ಗಾಯ್ಸ್. ರೂಮಿಗೆ ಹೋಗ್ಬಿಟ್ಟು ಅವ್ರ ರಿಯಾಕ್ಷನ್ಸ್ಗಳು ನೋಡೋಣ. ಅವ್ರ ಪ್ರಕಾರನ ಇವಾಗ ಡ್ಯೂಟಿಗೆ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ನೋಡುವ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಎಲ್ಲರೂ ಅಂತ. ಇವಳು ಅವ್ರು ಬೇರೆಯವ್ರಿಗೆಲ್ಲ ಹೇಳ್ತಾರೆ, ರೂಮ್ ಮೇಟ್ಸ್ಗೆ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಡ್ಯೂಟಿಗೆ ಬಂದಿದ್ದೀನಿ ಅಂತ. ನೋಡೋಣ. ಆದರೆ ನಾನು ಡ್ಯೂಟಿಲೇ ಇದ್ದೀನಿ, ವರ್ಕಲ್ಲೇ ಇದ್ದೀನಿ. ನನಗೆ ಮಧ್ಯಾಹ್ನ ಕಾಲ್ ಮಾಡಿ ಪ್ರ್ಯಾಂಕ್ ಆಗಲಿಲ್ವ? ಕಾಲ್ ಮಾಡಿ ಹೇಳಿದ್ದು ನಿಜ ಅಂತ ನಂಬ್ಕೊಂಡ? ಪ್ರ್ಯಾಂಕ್ ಆದ? ನಿಜ ಹೇಳು. ನಿಜ ಅದೇ. ನಿಜವಾಗ್ಲೂ ಒಂದು ಡೌಟ್ ಬಂದಿದ್ದೆ ಯಾವಾಗ ಗೊತ್ತಾ, ನಾನೇ ಮಾಡು ಅಂದಾಗ ನೀನು ಮಾಡಲಿಲ್ಲ. ಆಮೇಲೆ ನಾ ಮತ್ತೆ ಫೋನ್ ಮಾಡ್ಬಿಟ್ಟು ಆ ಅಕ್ಕನ ಕೈಲಿ ಕೊಡು, ಸೋನು ಅಕ್ಕನ ಕೈಲಿ ಅಂದ್ರೆ ಕೊಡಲೇ ಇಲ್ಲ.
ಒಟ್ಟಲ್ಲಿ ಪ್ರ್ಯಾಂಕ್. ರಂಜು ನಿಂಗೆ ಹುಷಾರಿಲ್ಲ ತಾನೆ? ಹಾಂ, ಯಾಕೆ ನಿನ್ನ ಡ್ಯೂಟಿಗೆ ಹೋಯ್ತಿದೆ? ಅಟೆಂಡೆನ್ಸ್ ಬೋನಸ್ಗೋಸ್ಕರ ಕಷ್ಟಪಟ್ಟು ಇಂಜೆಕ್ಷನ್ ಮಾಡಿಸಿ ಎಷ್ಟು ದಿನದಾಗ ಹುಷಾರಿಲ್ಲ ನಿಂಗೆ? 4 days. ಉಳ್ಕೊಬಿಡು. In 3 days ಅಟೆಂಡೆನ್ಸ್ ಬೋನಸ್ ಮಿಸ್ ಆಗುತ್ತಲ್ಲ. ನೋಡಿ ಫ್ರೆಂಡ್ಸ್, ಅಟೆಂಡೆನ್ಸ್ ಬೋನಸ್ಗೋಸ್ಕರ ಹುಷಾರಿಲ್ಲದೆ ಇಂಜೆಕ್ಷನ್ ಮಾಡಿಸ್ಕೊಂಡು ಡೈಲಿ ಬಂದು ಮಲ್ಕೋತಾಳೆ. ಆದರೆ ರಜೆ ಆಗ್ತಿಲ್ಲ. ಯಾಕೆ ರಜೆ ಆಗ್ತಿಲ್ಲ ಅಂದರೆ ಅವಳು ಅಟೆಂಡೆನ್ಸ್ ಬೋನಸ್ ಮಿಸ್ ಆಗುತ್ತೆ ಅಂತ. ಎಷ್ಟು ಬರುತ್ತೆ ಅಟೆಂಡೆನ್ಸ್ ಬೋನಸ್? 1200. ನೋಡಿ 1200ಗೋಸ್ಕರ ಅವಳು ಫಸ್ಟ್ ಹುಷಾರಿಲ್ಲದೆ ಡೈಲಿ ಬಂದು ಮಲ್ಕೋತಾಳೆ. ಕೋಲ್ಡು ಎಲ್ಲ ಆಗಿದೆ, ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಮಲ್ಕೋತಾಳೆ. ನಾವು ಆಲ್ರೆಡಿ 3 days ರಜೆ ಆಯ್ತು ಈ ಮಂತಲ್ಲಿ. ಇವಳು 26 days ಮಾಡಲೇಬೇಕು ಅಂತ ಹೋಯ್ತಾವಳೆ. ಇನ್ನೊಂದು 3 days ಮಾಡಿದ್ರೆ ಅವಳಿಗೆ ಅಟೆಂಡೆನ್ಸ್ ಬೋನಸ್ ಸಿಗುತ್ತೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಗೈಸ್.